ನೋಡಿ ಅಲಸಂದಿ ವಡ ಮಾಡೋಣ ಅಂತ ನಾನು ಇಡೀ ಅಲಸಂದಿನೇ ವೈಟ್ ಅಲಸಂದಿ ನೆನೆ ಹಾಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಇದನ್ನು. ಇಲ್ಲಿ ನೋಡಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು. ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಒಂದು ಚಿಟಿಗೆಯಷ್ಟು ಸೋಡಾ ಪುಡಿ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ. ನೋಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ. ಇದನ್ನು ಸರಿಗೆ ಕಲಿಸ್ಕೊಂಡು ನಾವು ಒಂದು ಹದಕ್ಕೆ ಬರೋ ಮಟ್ಟ ಸರಿ ಕಲಿಸ್ಕೊಂಡು. ಇಲ್ಲಿ ನೋಡಿ ತವೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಆಯಿಲ್ ಹಾಕ್ಕೊಂಡು. ಇದು ಬಿಸಿ ಆದಮೇಲೆ ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ ಇಲ್ಲ ಅಂತ ಟೇಸ್ಟ್ ಮಾಡೋಣ. ನೋಡಿ ಈ ಥರ ಒಂದು ಪ್ಲಾಸ್ಟಿಕ್ಕಿಂದ ಇದನ್ನು ತೊಗೊಂಡು ಈ ಥರ ನಾವು ರೌಂಡಾಗಿ ಮಾಡ್ಕೋಬೇಕು. ಒಂದೊಂದಾಗಿ ಹೀಗೆ ಬಿಟ್ಕೊಂತ ಹೋಗ್ಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೆ ಇದನ್ನು ಫ್ರೈ ಮಾಡಬೇಕು. ನೋಡಿ ಒಂದೊಂದು ಹೀಗೆ ತಿರುಗಿಸ್ತಾ ಹಾಕ್ಕೋಬೇಕು. ಇದು ನೋಡಿ ಈ ಥರ ಸೌಂಡ್ ಬರಬೇಕು. ಇದು ಆಗಿದೆ ಅಂತ ಲೆಕ್ಕ ಆಗಿದೆ. ರೆಡಿ ಆಯಿತು ನೋಡಿ. ಈಗ ನೋಡಿ ರೆಡಿಯಾಗಿದೆ. ಸಾಂಬಾರು ರೊಟ್ಟಿಗೆ ನಾನು ಚಟ್ನಿ ಮಾಡಲಿಲ್ಲ, ಸಾಂಬಾರು ರೊಟ್ಟಿಗೆ ಸರ್ವ್ ಮಾಡಿದ್ದೀನಿ. ನೋಡಿ ಈ ಸ್ಪಾಂಜಿಯಾಗಿ ಬಂದಿದೆ. ನೋಡಿ ಇಷ್ಟು ಸಾಫ್ಟಾಗಿ ಇದೆ ಅಲಸಂದಿ ವಡ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆಗಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರಾಗಿದೆ ನೋಡಿ ಸಾಂಬಾರು ರೊಟ್ಟಿಗೆ. ನೋಡಿ ಈ ಥರ ಆಗಿದೆ. ನೋಡಿ ಕೈಯಲ್ಲಿ ಕಟ್ ಮಾಡಿದರೆ ಈ ಥರ ಆಗ್ತದೆ.